ಆ ಡೀಟೇಲ್ಸ್ ಕೊಡ್ತೀವಿ. ಅದಕ್ಕಿಂತ ಮುಂಚೆ ಒಂದು ಅಪ್ಡೇಟ್ ಇದೆ. ಪಾದರಾಯನಪುರ, ಗೋರಿಪಾಳ್ಯ, ಸಂಗಮ್ ಸರ್ಕಲ್ ಸುತ್ತಮುತ್ತ ಭದ್ರತೆ. ಇವತ್ತು ದೇವಸ್ಥಾನಕ್ಕೆ ಓಂ ಶಕ್ತಿ ಮಾಲಾಧಾರಿಗಳು ಹೊರಡಲಿದ್ದಾರೆ. ಅವರ ಆಚರಣೆ ಇರುತ್ತಲ್ಲಿ. ಪಾದರಾಯನಪುರ ಸುತ್ತಮುತ್ತಲಿನಿಂದ ಮಾಲಾಧಾರಿಗಳು ಬರ್ತಾರೆ. 6 ಬಸ್ಗಳಲ್ಲಿ 300 ಜನ ಮಾಲಾಧಾರಿಗಳು ಅವರ ಆಚರಣೆಯನ್ನ ಮಾಡ್ತಾರೆ ಅನ್ನೋದರ ಮಾಹಿತಿ ಸಿಗ್ತಾ ಇದೆ. ಹೆಚ್ಚಿನ ಪೊಲೀಸ್ ಮೆನ್ಗಳನ್ನು ನಿಯೋಜನೆ ಮಾಡಲಾಗಿದೆ. ಮತ್ತೆ ಘಟನೆ ಪುನರಾವರ್ತನೆ ಆಗದಂತೆ ಎಚ್ಚರಿಕೆಯನ್ನು ಈಗ ವಹಿಸ್ತಾ ಇದ್ದಾರಂತೆ. ಮೊನ್ನೆ ಅಮಾಯಕವಾಗಿ ಒದೆ ತಿಂದವರು ಒದೆ ತಿಂದರು, ಹೊಡೆಸ್ಕೊಂಡವ್ರು ಹೊಡೆಸ್ಕೊಂಡ್ರು. ಈ ಸಲ ಹೊಡೆಸ್ಕೊಳ್ಳೋದಕ್ಕೆ ಅವಕಾಶ ಕೊಡಲ್ಲ ನಾವು ಅಂತ ಹೇಳ್ತಾ ಇದ್ದಾರೆ ಪೊಲೀಸರು. ಸೊ ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸರು ಭದ್ರತೆಯನ್ನು ಕೊಟ್ಟಿದ್ದಾರೆ. ಭಾರೀ ಭದ್ರತೆಯಲ್ಲಿ ಹಿಂದೂ ಬಾಹುಳ್ಯದ ರಾಜ್ಯಗಳಲ್ಲಿ ಹಿಂದೂ ಆಚರಣೆಗೆ ಇಷ್ಟೊಂದು ಭದ್ರತೆನಾ? ಬೇಸರ ಆಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ನಾಗೇಶ್ ನೇರ ಸಂಪರ್ಕದಲ್ಲಿ. ನಾಗೇಶ್, ಪ್ರಿಕಾಷನರಿ ಮೆಷರ್ಸನ್ನು ಗಮನಿಸ್ತಾ ಇದ್ವಿ. ಯಾವ ರೀತಿ ಸೆಕ್ಯೂರಿಟಿ ಅರೇಂಜ್ಮೆಂಟ್ಸ್ ಆಗಿದೆ? ಮಮತಾ, ಪಾದರಾಯನಪುರದಲ್ಲಿ ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಿಡಿಗೇಡಿಗಳು ಕಲ್ಲು ತೂರ ಮಟ್ಟ ಮಾಡಿದರು. ಹಾಗಾಗಿ ಇವತ್ತು ಸುಮಾರು 300ಕ್ಕೂ ಅಧಿಕ ಮಾಲಾಧಾರಿಗಳು ಪಾದರಾಯನಪುರ ಭಾಗದಿಂದ ತಮಿಳುನಾಡಿಗೆ ದೇವಸ್ಥಾನಕ್ಕೆ ಹೋಗ್ತಿರುವಂಥ ಕಾರಣಕ್ಕಾಗಿ ಸುಮಾರು 6 ಬಸ್ಗಳಲ್ಲಿ ತೆರಳುತ್ತಿರುವಂಥದ್ದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಪ್ರತಿಯೊಂದು ಬಸ್ಗಳಿಗೂ ಕೂಡ ಪೊಲೀಸ್ ಪ್ರೊಟೆಕ್ಷನ್ನಲ್ಲಿ ಕಳಿಸಿಕೊಡುವಂಥ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಯಾಕಂದರೆ ಮೊನ್ನೆ ನಡೆದಂಥ ಘಟನೆ ಮರುಕಳಿಸಬಾರ್ದಂಥ ಒಂದೇ ಕಾರಣಕ್ಕೆ ಸ್ಥಳೀಯ ಪೊಲೀಸರ ಜೊತೆಗೆ ಹೆಚ್ಚುವರಿಯಾಗಿ KSRP ತುಕಡಿಗಳನ್ನು ನಿಯೋಜನೆ ಮಾಡಿಕೊಂಡು ಪ್ರತಿಯೊಂದು ಬಸ್ಗಳ ಮುಂದೆ ಸುಮಾರು 10ರಿಂದ 15 ಜನ ಸಿಬ್ಬಂದಿಗಳು ನಿಂತ್ಕೊಂಡು ಮಾಲಾಧಾರಿಗಳನ್ನು ಬಸ್ಗೆ ಹತ್ತಿಸಿ ಇಲ್ಲಿಂದ ಪೊಲೀಸ್ ಭದ್ರತೆಯಲ್ಲಿ ಕಳಿಸಿಕೊಡುವಂಥ ಕೆಲಸಕ್ಕೆ ಮುಂದಾಗ್ತಿರುವಂಥದ್ದು. ಯಾಕಂದರೆ ಮೊನ್ನೆ ನಡೆದಂಥ ಘಟನೆ ಮತ್ತೆ ಮರಳು ಕಳಿಸಿದ್ರೆ ದೊಡ್ಡ ಮಟ್ಟದ ಸಮಸ್ಯೆಗೆ ಕಾರಣವಾಗುತ್ತೆ ಅನ್ನುವಂಥ ಒಂದೇ ಕಾರಣಕ್ಕಾಗಿ ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ ಸುಮಾರು ಪಾದರಾಯನಪುರದಿಂದಲೇ 6 KSRTC ಬಸ್ಗಳಲ್ಲಿ ಮಾಲಾಧಾರಿಗಳು ಹೋಗ್ತಾ ಇರುವಂಥದ್ದು. ಹಾಗಾಗಿ ಮಾಲಾಧಾರಿಗಳಿಗೆ ಯಾವುದೇ ರೀತಿಯ ಸಮಸ್ಯೆಗಳಾಗಬಾರ್ದು, ಮತ್ತೆ ಅದೇ ರೀತಿಯ ಕೃತ್ಯಕ್ಕೆ ಕಿಡಿಗೇಡಿಗಳಿಗೆ ಅವಕಾಶವನ್ನು ಕೊಡಬಾರ್ದು ಅನ್ನುವಂಥ ಒಂದೇ ಕಾರಣಕ್ಕಾಗಿ ಸಾಕಷ್ಟು ಪೊಲೀಸ್ ಪ್ರೊಟೆಕ್ಷನ್ನಲ್ಲಿ ಇಲ್ಲಿಂದ ಮಾಲಾಧಾರಿಗಳನ್ನು ಕಳಿಸುವಂಥ ಕೆಲಸಕ್ಕೆ ಈಗಾಗಲೇ ಪೊಲೀಸರು ಮುಂದಾಗಿರುವಂಥದ್ದು. ಮಮತಾ, ರೈಟ್. ಹಾಗೆ ಸಂಪರ್ಕದಲ್ಲಿ ನಾಗೇಶ್, ಈ ಅಮರನಾಥ ಯಾತ್ರೆ ಎಲ್ಲ ಹಿಂದೆ ಆದಾಗ ನಮ್ಮ ಸೋಲ್ಜರ್ಸು ಹಿಂದೂ ಶ್ರದ್ಧಾಳುಗಳಿಗೆ ಹಿಂಗೆ ಭದ್ರತೆಯನ್ನು ಕಾಶ್ಮೀರದಲ್ಲೆಲ್ಲ ಕೊಡ್ತಾ ಇದ್ರು. ಅಂಥ ಸ್ಥಿತಿ ಬೆಂಗಳೂರಿನಲ್ಲಿ ಬಂದುಬಿಡ್ತಾ ಅನ್ನೋದು ಪ್ರಶ್ನೆ. ಏನಕ್ಕೆ ಈ ಹೆಚ್ಚಿನ ಭದ್ರತೆ? ಯಾಕಷ್ಟು ಅಸಹಿಷ್ಣುತೆ ಇನ್ನೊಬ್ಬರ ಆಚರಣೆ ಬಗ್ಗೆ? ನಿಮ್ಮದಲ್ಲದ ಆಚರಣೆ ಅಂದರೆ ಗೌರವಿಸಿ, ಇಲ್ಲ ಅಂದರೆ ಅದು ಆ ಕಡೆಗೆ ನೋಡೋಕೆ ಹೋಗಬೇಡಿ. ಇದನ್ನು ನಾವು ನೋಡ್ತಾ ಇದ್ದಿದ್ದು ಅಮರನಾಥ ಯಾತ್ರೆ ಟೈಮ್ನಲ್ಲಿ ಎಕ್ಸ್ಟ್ರೀಮ್ ಹಂತ.